ರಾಜ್ಯದಲ್ಲಿ ಕಾವೇರಿ ಕಿಚ್ಚು ದಿನೇ ದಿನೇ ಜೋರಾಗ್ತಿದೆ. ತಮಿಳುನಾಡಿಗೆ ನೀರು ಹರಿಸೋದನ್ನ ವಿರೋಧಿಸಿ ಕಾವೇರಿ ಕೊಳ್ಳದಲ್ಲಿ ಆಕ್ರೋಶದ ಹೊಳೆ ಜೋರಾಗ್ತಿದೆ. ಬೆಂಗಳೂರು, ಮಂಡ್ಯ, ಮೈಸೂರಿನಲ್ಲಿ ಸಿಡ್ದೆದ್ದ ಅನ್ನದಾತರು ಮತ್ತು ಹೋರಾಟಗಾರರು ಕಹಳೆ ಮೊಳಗಿಸಿದ್ದಾರೆ. ಜೀವಜಲಕ್ಕಾಗಿ ಇವತ್ತಿನ ಹೋರಾಟ ಹೇಗಿತ್ತು ಬನ್ನಿ ನೋಡೋಣ. ಜೀವಜಲಕ್ಕಾಗಿ ಕಿಚ್ಚು, ಕಾವೇರಿ ಕೊಳ್ಳದಲ್ಲಿ ನಿಲ್ಲದ ಆಕ್ರೋಶ. ಬೆಂಗಳೂರು, ಮಂಡ್ಯ, ಮೈಸೂರಿನಲ್ಲಿ ಮೊಳಗಿದ ರೈತರ ಕಹಳೆ. ಮಂಡ್ಯದ ಮಣ್ಣಿನಲ್ಲಿ ಕಾವೇರಿ ಕಿಚ್ಚು ತೀವ್ರಗೊಂಡಿದೆ. ಸಕ್ಕರೆ ನಾಡಿನಲ್ಲಿ ಇವತ್ತು ಬೃಹತ್ ಆಕ್ರೋಶವೇ ಸ್ಫೋಟಿಸಿದ್ದು, ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಂಜಯ್ ವೃತ್ತದ ನಡುರಸ್ತೆಯಲ್ಲೇ ಟೀ ಕಾಯಿಸಿ ಕುಡಿಯುವ ಮೂಲಕ ವಿಚಿತ್ರ ಹಾಗೂ ವಿನೂತನ ಪ್ರತಿಭಟನೆ ನಡೆಸಿದ್ರು. ಅಷ್ಟೇ ಅಲ್ಲ, ಮಂಡ್ಯ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ ಬಾಬು ಪಟಾಪಟಿ ಚಡ್ಡಿ ಧರಿಸಿ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಉರುಳು ಸೇವೆ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಇನ್ನು ನಮ್ಮ ರೈತರ ಹೊಟ್ಟೆಗೆ ಹೊಡೆದು ನೀರು ಕಸಿಯಲು ರಾಜ್ಯಕ್ಕೆ ಬರ್ತಿರೋ ತಮಿಳುನಾಡು ಸಿಎಂಗೆ ಜಾಗವಿಲ್ಲ ಅಂತ ಧಿಕ್ಕಾರ ಕೂಗಿದ್ರು. ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಹಿಂದೆ ಎಲ್ಲ ಮುಂದಕ್ಕೂ ಸಹ ಯಾವುದೇ ಕಾರಣಕ್ಕೂ ಕರ್ನಾಟಕ ಭೇಟಿ ನೀಡುವಂಥ ಪ್ರಯತ್ನ ಮಾಡಬಾರ್ದು. ಯಾಕಂತ ಹೇಳಿದ್ರೆ ವಿಜಯ್ ಅವರು ನಿಜವಾದ ನಾಯಕತ್ವ ಇದ್ದಿದ್ರೆ ಕರ್ನಾಟಕ ರೈತರ ಬಗ್ಗೆನೂ ಒಂದು ನಿಮಿಷ ಅವ್ರಿಗೆ ಕುಂತು ಯೋಚನೆ ಮಾಡಬೇಕಾಯ್ತು. ಅವರು ತಮಿಳುನಾಡಲ್ಲಿ 3 ಬೆಳೆನ ಬೆಳೀತಾ ಇದ್ದಾರೆ ಮತ್ತು ಸಮೃದ್ಧಿಯಾಗಿ ಇದ್ದಾರೆ. ಮತ್ತು ನಾವು ಬಿಟ್ಟಂಥ ನೀರನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ದೆ ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ. ಇದರಿಂದ ನಮ್ಮ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಇತ್ತ ಮಂಡ್ಯ, ಮದ್ದೂರು ಹಾಗೂ ಕೆಆರ್ ಪೇಟೆಯಲ್ಲಿ ಸಾವಿರಾರು ರೈತರು ತಾಲೂಕು ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಸಿಡಬ್ಲ್ಯೂಎಂಎ ಆದೇಶ ಹಾಗೂ ಸರ್ಕಾರದ ವಿರುದ್ಧ ಸಿಡಿದೆದ್ದರು. ರೈತರು ಹಾಗೂ ವಿವಿಧ ಸಂಘಟನೆಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ರಸ್ತೆ ತಡೆದು ಪ್ರತಿಭಟನೆ ನಡೆಸೋ ಮೂಲಕ ಸಿಡಬ್ಲ್ಯೂಎಂಎ ಹಾಗೂ ತಮಿಳುನಾಡು ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಶ್ರೀರಂಗಪಟ್ಟಣದ ಕಾವೇರಿ ಸಂಗಮದಲ್ಲೂ ಹೈಡ್ರಾಮಾ. ಪ್ರಾಣವನ್ನು ಲೆಕ್ಕಿಸದೆ ನದಿಗಿಳಿದ ಯುವಕ ಮಾಡಿದ್ದೇನು? ಶ್ರೀರಂಗಪಟ್ಟಣದ ಕಾವೇರಿ ಸಂಗಮದಲ್ಲಿ ಹೈಡ್ರಾಮಾ ನಡೆದಿದೆ. ಗಂಜಾಂನ ಅಭಿಷೇಕ್ ಅನ್ನೋ ಯುವಕ ಪ್ರಾಣವನ್ನು ಲೆಕ್ಕಿಸದೆ ನದಿ ಮಧ್ಯದ ಬಂಡೆಗೆ ತೆರಳಿ ಅಲ್ಲಿ ಬಣ್ಣದಿಂದ ಮಾರ್ಕ್ ಮಾಡಿ ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾನೆ. ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಟ್ರೆ ಇಡೀ ರಾಜ್ಯವೇ ಹೊತ್ತಿ ಉರಿಯುತ್ತೆ ಅಂತ ಗರ್ಜಿಸಿದ್ದಾನೆ. ಕಾವೇರಿ ನದಿಗೆ ಬಂದು ಬಂಡೆ ಮೇಲೆ ಇಲ್ಲೊಂದು ಮಾರ್ಕ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಇಲ್ಲೊಂದು ಬಣ್ಣದಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ. ಈ ಮಾರ್ಕ್ ಮೇಲೆ ಏನಾದರೂ ನೀವು 1 ಇಂಚು ನೀರು ಜಾಸ್ತಿ ಆದ್ರೂ ನಾವು ಇಡೀ ರಾಜ್ಯಾದ್ಯಂತ, ಇಡೀ ನಮ್ಮ ಕರ್ನಾಟಕದಾದ್ಯಂತ ನಾವು ಹೋರಾಟ ಮಾಡಬೇಕಾಗಿ ಬರ್ತದೆ. ಹೋರಾಟ ಮಾಡೋಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ. ಹಂಗಾಗಿ ಇದ್ರ ಮುಖಾಂತರ ತಮಗೆ ತಿಳಿಸೋದಿಷ್ಟೇ, ನೀವು ತಮಿಳುನಾಡು ಸರ್ಕಾರ ಏನೇ ಒತ್ತಡ ಹಾಕಿದ್ರು ನಮ್ಮ ರಾಜ್ಯದವರಿಗೆ ನೀರಿಲ್ಲಪ್ಪ, ನಾವು ನಿಮಗೆ ನೀರು ಕೊಡೋದಿಲ್ಲ ಅಂತೇಳಿ ಏನೇ ಆದರೂ ತೀರ್ಪು ನಮ್ಮ ಕರ್ನಾಟಕದ ಪರ ಬರಬೇಕು. ಇನ್ನೊಂದೆಡೆ ರಾಮನಗರದಲ್ಲಿ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ತಂದ ಕುರಿ ಮೇಕೆಗಳ ಹಂಗಾಮ ಸೃಷ್ಟಿಯಾಯಿತು. ರಾಮನಗರ ಬಸ್ ನಿಲ್ದಾಣಕ್ಕೆ ಕುರಿ ಮೇಕೆಗಳನ್ನ ಕರೆತಂದು ವಿನೂತನ ಭಾಷಣ ಮಾಡಿದ ವಾಟಾಳ್ ಮೇಕೆದಾಟು ಯೋಜನೆ ಜಾರಿಗೆ ಪಟ್ಟು ಹಿಡಿದ್ರು. ಬರುವ ಆಗಸ್ಟ್ 13ರಂದು ಕಾವೇರಿಗಾಗಿ ಇಡೀ ಕರ್ನಾಟಕ ಬಂದ್ ಗ್ಯಾರಂಟಿ ಅಂತ ಹೇಳಿದ್ರು. ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಬಂದ್ 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 ಬಂದ್, ಕರ್ನಾಟಕ ಬಂದ್, ಬಂದ್ ಬಂದ್ ಬಂದ್. 13ನೇ ತಾರೀಕು ಕರ್ನಾಟಕ ಬಂದ್, 13ನೇ ತಾರೀಕು 13ನೇ ತಾರೀಕು 13ನೇ ತಾರೀಕು ಬಂದ್ ಬಂದ್ ಕರ್ನಾಟಕ ಬಂದ್, ಬಂದ್ ಬಂದ್ ಕರ್ನಾಟಕ ಬಂದ್, ಬಂದ್ ಬಂದ್ ಕರ್ನಾಟಕ ಬಂದ್. ರಾಜಧಾನಿ ಬೆಂಗಳೂರಿನ ಗಡಿಭಾಗಗಳಲ್ಲೂ ಕಾವೇರಿ ಕಿಚ್ಚು ಜೋರಾಗಿತ್ತು. ಆನೇಕಲ್ ತಾಲೂಕಿನ ಜಿಗಣಿ ಎಪಿಸಿ ಸರ್ಕಲ್ನಲ್ಲಿ ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ತಮಿಳುನಾಡು ಮುಖ್ಯಮಂತ್ರಿಯ ಅಣಕು ಶವಯಾತ್ರೆ ನಡೆಸಿ ಬೆಂಕಿ ಹಚ್ಚಲು ಯತ್ನಿಸಲಾಯಿತು. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಹಾಗೂ ನೂಕಾಟ ತಳ್ಳಾಟ ನಡೆಯಿತು. ಪೊಲೀಸರ ತಡೆಯನ್ನು ಲೆಕ್ಕಿಸದೆ ಕನ್ನಡಿಗರು ರಸ್ತೆಯಲ್ಲಿ ಕುಳಿತು ಧರಣಿ ನಡೆಸಿದ್ರು.
ತಮಿಳುನಾಡು ಸರ್ಕಾರದ ತಮಿಳುನಾಡಲ್ಲಿ ಇರ್ತಕ್ಕಂಥ ರೈತರು ಮಾತ್ರನಾ? ಹಾಗಾದ್ರೆ ಕಾವೇರಿ ಕೊಳ್ಳದಲ್ಲಿ ಇರ್ತಕ್ಕಂಥ ರೈತರು ಏನ್ ಮಾಡಬೇಕು? ಇವತ್ತು ಸುಮಾರು 34% ಮಳೆ ನಮಗೆ ಕಮ್ಮಿ ಆಗಿದೆ. ಇಂತಹ ಸಂದರ್ಭದಲ್ಲೂ ಸಹ ಮಾನ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ನಾವು ನೀರು ಬಿಡೋದಿಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ಒಟ್ನಲ್ಲಿ ಕಾವೇರಿ ನೀರಿಗಾಗಿ ಕಾವೇರಿ ಕೊಳ್ಳದ ಜನಾಂಗ ಬೀದಿಗೆ ಬಿದ್ದಿದೆ. ಬಸ್ ನಿಲ್ದಾಣ, ಹೆದ್ದಾರಿ, ನದಿ ಪಾತ್ರ ಹೀಗೆ ಎಲ್ಲಿ ನೋಡಿದ್ರೂ ಕಾವೇರಿ ನಮ್ಮದು ಅನ್ನೋ ಜಯಘೋಷವೇ ಕೇಳಿ ಬರ್ತಿದೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಈ ಜಲಸಂಗ್ರಾಮ ಉಗ್ರ ರೂಪ ಪಡೆಯುವುದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.